ನನ್ನ ಹೆಸರು ಫುಲ್ ಹೆಸರು ರಾಮು, ಎಂ ರಾಮು. ಊಟಮಳ, ಅದು ಒಗಣಿಕಲ್ಲು. ಇತ್ತಾಗ ಕರ್ನಾಟಕ, ಇತ್ತಾಗ ತಮಿಳ್ನಾಡು. ನಾವು ಆಡು ಮೇಯಿಸ್ಕೊಂಡಿದ್ವಿ, ಕುರಿ. ಕನ್ನಡ ಸೈಡ್ಲ ಕುರಿ ಬೇಯಿಸ್ಕೊಂಡಿದ್ವಿ, ಮೇಕೆ. ಅದ ಮೇಕೆ. ಆವಾಗ ಮೇಯಿಸ್ಕೊಂಡಿರುವಾಗ ಇವರು ಒಂದು 20 ಜನ 30 ಜನ ಇರ್ಬೋದು. ಯಾರೋ ವೀರಪ್ಪನ ಗ್ಯಾಂಗ್ನವರು. ನಾವು ಮರದ ಮೇಲೆ ಹಾಡುಗಳಿಗೆ ಇದು ಸೊಪ್ಪು ಕಳ್ಕೊಂಡುವಾಗ ಬಂದ್ರು. ಏನಪ್ಪ ಇದು ಯಾರು ಫಾರೆಸ್ಟ್ನವ್ರು ಕಂಡಿದೆ. ಆಯಿಂದ ಬಂದ ಮೇಲೆ ಹೆದರ್ಕೊಂಡು ಕೆಳಕ್ಕೆ ಎಳ್ದ ಮೇಲೆ, ಇಲ್ಲಪ್ಪ ಫಾರೆಸ್ಟ್ನವ್ರಲ್ಲ ನಾವು ಹಿಂಗೆ. ಆವಾಗ ಮೊಳ್ಕದು ಹೇಳುವರು. ಮೊಳ್ಕ ನಾಯ್ಕಲ್ಲ, ಮುಳ್ಕ. ನಾಯ್ಕಲ್ಲ, ನಾವು ತಾನು ಹಾಕಿರೋ. ಅವ್ರು ಬೇರೆ ಕೊಂಗ್ರವರು. ಆಚಾ ಬಂದ್ರ, ಏನಪ್ಪ ಏನು ಮಾಡಿದ್ರೆ, ಇನ್ನು ಸರ್ ಈ ಥರ ಆಡು ಮೇಯಿಸ್ಕೊಂಡಿದ್ದೀವಿ ಅಂದ್ರ. ಸರಿ, ಆಡು ಮೇಯಿಸ್ಕೊಂಡಿದ್ರೆ ಏನು ಬರ್ತೀರಿ ನಿಮಗೆ? ನಾವು ಬಾಕ್ ಮೇಯಿಸ್ಕೊಂಡಿದ್ದೀವಿ. ಬಾಗ ಅಂದ್ರೆ ಕೂಳಿಗೆ ಮೇಯಿಸ್ಕೊಂಡಿದ್ದೀವಿ. ಸರಿ, ನೀನು ಗಂಧ ಮರ ಎತ್ತಕ್ಕೆ ಬರ್ತೀಯ ಅಂದ್ರು. ಇಲ್ಲ ಸರ್, ನಮ್ಮ ಮಕ್ಳು ಮರಿದೆ, ನಾವು ಬರೋಕ್ಕಾಗಲ್ಲ. ನಾವು ಹೋಗಿ 2 ಹೆಣ್ಣು ಮಕ್ಳಿದೆ, ನಾವು ಅಲ್ಲಿ ಬಿಟ್ಬಿಟ್ಟು ನಿಮ್ಮ ಜೊತೆಲಿ ಬರೋಕ್ಕಾಗಲ್ಲ. ಅದ ಇಲ್ಲ ಬಾ ನಿಮಗೆ ಕೂಲಿ ಕೊಡ್ತೀವಿ, ಡೈಲಿ ಕೂಲಿ ಕೊಡ್ತೀವಿ. ತಕೊಂಬಂದು ಹಾಕಿದ್ರೆ ನೀವು ಆವಾಗ ಎಷ್ಟು ಹಾಕಿతే ಅಷ್ಟು ದುಡ್ಡು ನೀವು ತಕೊಂಡೋಗ್ಬಿಡು ಅಂತ ಹೇಳಿದ್ರು. ಸರಿ, ನಾವು ಅದ ಹೊಟ್ಟಪಾಡಿಗೆ ಆಡು ಮೇಯಿಸ್ತೀವಲ್ಲ, ಅದಕ್ಕೋಸ್ಕರ ಸರ್ ಬರ್ತೀವಿ ಸರ್ ಅಂತ ಹೇಳ್ಬಿಟ್ಟು ಒಂದು ತಿಂಗಳು ಏನೋ ಹೋದ. ಇದು ಪೊನ್ನಾಚಿ ಅದು ಬೆಟ್ಟ. ಅದು ಆಳಮುಡಿ, ಅದಕ್ಕೆ ಒಂದು 20 ಕಿಲೋಮೀಟ್ರ್. ಅಲ್ಲಿ ಹೋಗಿ ಒಂದು 20 ದಿವಸ 30 ದಿವಸ ಸ್ಯಾನ್ ಲೋಡ್ ಎತ್ಕೊಂಡ್ ಆಗಿಬಿಟ್ಟು ನಮಗೆ 10 ರೂಪಾಯಿ 15 ರೂಪಾಯಿ ಕೊಡೋರು. ಕೊಟ್ರೆ ತಕೊಂಡು ಇದು ಮಾಡಿದ ಮೇಲೆ ದುಡ್ಡು ಕೊಡೋರು. ಏನು ಒಂದು 20 kg 30 kg ಅದು ಕೊಮ್ಮಂದು ಹಾಕಿಬಿಟ್ಟು, ಅದು ಹಾಕಿಬಿಟ್ಟು ತೂಕ ಹಾಕಿಬಿಟ್ಟು ಹೆಸರು ಬರ್ಕೊಂಡು ಕೊಟ್ಟು ಕಳಿಸ್ಬಿಡುವರು. ಎಲ್ಲಿಗೆ? ಮನೆಗೆ ಬಂದ ಮೇಲೆ ಆಮೇಲೆ ಪ್ಯಾಮ್ಟ್ ಆವಾಗ ಹೋಗಿ ನನ್ನ ಹೆಸರು ಕರೆದ್ರೆ ಅದು ದುಡ್ಡು ಕೊಡೋರು. ಅದು ತಕ್ಕಂತ ಜೀವನ ಮಾಡಿಕೊಂಡಿದ್ದೆ. ಹಾಗೆ ಮಾಡ್ಕೊಂಡಿರುವಾಗ ಸ್ವಲ್ಪ ನನಗೆ ನಮ್ಮ ಹೆಂಡ್ರಿಗೆ ಸ್ವಲ್ಪ ಇದಾಯಿತು. ನಮ್ಮ ಊರಿಗೆ ಹೋಗ್ಬಿಟ್ಟು ಆಮೇಲೆ ಲಾಸ್ಟ್ಲೆ ಡಿಯಾಪ್, ನಮ್ಮ ಶ್ರೀನಿವಾಸ ಡಿಯಾಪ್ ಇದ್ರಲ್ಲ, ಆವಾಗ ಯಾಕಯ್ಯ ನೀವು ಈ ಥರ ಜೀತ ಕೆಲಸ ಮಾಡ್ಕೊಂಡಿದ್ರಿ, ಬಾ ಅಲ್ಲಿಗೆ ತಿಂಗಳಿಗೆ ಒಂದು ದಿವಸಕ್ಕೆ 300 ರೂಪಾಯಿ ಕೂಲಿ ಕೊಡ್ತೀವಿ. ದೇವಸ್ಥಾನ ಅದು ಕಟ್ತಾರೆ, ಅಲ್ಲಿ ಬಂದು ದೇವಸ್ಥಾನಕ್ಕೆ ಈ ಮರಳು ಅದೆಲ್ಲ ಇದು ಮಾಡಿ ಇದು ಗಾರಗಾಸ್ಕೋತಲ್ಲ, ಮಿಕ್ಸ್ ಮಾಡಿ ಕೊಡೋದು. ಅದು ಒಂದು 6 ತಿಂಗಳು ಕೆಲಸ ಮಾಡಿಕೊಂಡಿದ್ದೆ. 6 ತಿಂಗಳು ಕೆಲಸ ಮಾಡಿದ್ಮೇಲೆ ಆಮೇಲೆ ಈ ಸಕ್ಕರೆ ಅದು ಇನ್ಸ್ಪೆಕ್ಟ್ರ್ ಅವರು ಇನ್ನೊಬ್ರು ಅವರು ದೊಡ್ಡ ಆಫೀಸರು, ಅವರಿಬ್ಬರಲ್ಲಿ ಕರ್ಕೊಂಡು ಹೋಗಿ ಪಾಳಾರ್ಲ ನಿಲ್ಲಿಸಿಬಿಟ್ಟು, ಅದೇನೋ ಹೋದ್ರು. ಅಲ್ಲಿ ಗಾಡಿ ತಗೊಂಡು ಹೋದ್ರು. ಅಲ್ಲಿ ಎಲ್ಲ ಮಾತಾಡ್ಕೊಂಡು ಬಂದು ಎಲ್ಲ ಭಾರತ ಹೆಸರು, ನಿಮ್ಮ ಹೆಸರು, ನಿಮ್ಮ ತಾಯಿ ಹೆಸರು, ತಂದೆ ಹೆಸರು, ನಿಮ್ಮ ಮಿಸಾಸ್ ಹೆಸರು ಎಲ್ಲ ಬರ್ಕೊಂಡು ಆಮೇಲೆ ಬೆಟ್ಟಗೆತ್ತನು ಹೋಗಿ ಅಲ್ಲಿಗೆ ಒಂದು ದಿವಸ ಇದ್ರು. ಅಲ್ಲಿಂದ ಇದು ಕೊಲೆಗಳ ಕರ್ಕೊಂಡೋದ್ರು 20 ಜನಕ್ಕೆ. ಅಲ್ಲಿ ಹೋಗಿ ಕಸ್ಟಡಿ ತಕೊಂಡ್ರು. ಒಂದು 3-4 ದಿವಸ ಕಸ್ಟಡಿ ಕೊಟ್ಟು ಅಲ್ಲಿಗೆಲ್ಲ ಕೈ ಬೇರೆ ಎಲ್ಲ ಇದು ಕಾಲು ಎಲ್ಲ ಎತ್ಕೊಂಡು ಆಮೇಲೆ ನಮ್ಮ ಶ್ರೀನಿವಾಸ ಡಿಎಫ್ ಕರ್ಕೊಂಡೋಗಿ ಕೊಲೆ ಆರ್ಡರ್ ಮಾಡಿ ಮೈಸೂರು ಜೈಲು ಹಾಕಿದ್ರು. 91 11ನೇ ತಾರೀಕು 4ನೇ ತಿಂಗಳು ಅಲ್ಲಿ ಹೋಗಿ ಜೈಲು ಹಾಕಿದ್ರು. ಪುನಃ ರಿಟರ್ನ್ 9 ವರ್ಷ ಜೈಲಿದ್ದೀವಿ. 9 ವರ್ಷ ಆದ್ಮೇಲೆ ಪುನಃ 2000 11ನೇ ತಾರೀಕು 4ನೇ ತಿಂಗಳು ರಿಲೀಜ್. ಆವತ್ತು ರಿಲೀಜ್ ಮಾಡಿ ಕಳಿಸಿದ್ರು. ಬಂದ ಮೇಲೆ ನಮ್ಮ ಮಕ್ಕಳೆಲ್ಲ ಚಿಕ್ಕ ಮಕ್ಕಳು, ನಮ್ಮ ಮಗಳು ದೊಡ್ಡ ಮಗಳು, ಚಿಕ್ಕ ಮಗಳು 2 ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು. ಅವ್ರು ಬಂದ ಮೇಲೆ ನಮ್ಮ ಸಾಹೇಬರು ಆವಾಗ ಪರಿಚಯ ಆದ್ರು. ಉಮೇಶ್ ಸಾಹೇಬರು ಲಾಯರು. ಆವಾಗ ಮಾಡಿ ನನಗೆ ಎಲ್ಲ ಉಪಕಾರ ಮಾಡಿದ್ರ. ನಮ್ಮ ಮಗಳು ಪ್ರಸವ ಕೂಡ ಅವ್ರ ಗಾಡಿಲಿ ಎತ್ತಿ ಹೋಗಿ ಇದೆಲ್ಲ
ಪೆನ್ನಾಗದಲ್ಲ ಒಯ್ಯಿ ಕೊಮ್ಮದು ಎಲ್ಲ ರೆಡಿ ಮಾಡಿ ಕೊಟ್ರು. ಅದಕ್ಕೋಸ್ಕರ ನಮ್ಮ ಲಾಯರ್ ಕರೆದ್ರು, ಬಾಪ ಅಂದ್ ಕರೆದ್ರು, ಬಂದಿದ್ವಿ. ಲಾಯರ್ ಅವರು ಸಾಹೇಬ್ರು ಅಷ್ಟೋ ಮಾಡಿದ್ರು, ಏನೋ ಅವರಿಗೆ ನಾವು ಮರಿಬಾರ್ದು, ಯಾವಾಗ ಮರಿಬಾರ್ದು. ಅವರಿಗೆ ನಮಗೆ ಒಳ್ಳೆದು ಮಾಡಿದ್ದಾರೆ, ಇವಾಗ ಒಳ್ಳೆದು ಮಾಡ್ತಾರೆ. ಅದೇ ಸರ್, ಅದು ಆಲಾಂಬಡ್ಲ ಮೀಟ್ ಮಾಡಿದೆ ಸರ್. ಆಲಾಂಬಡ್ಲ ಮೀಟ್ ಮಾಡಿ ಗಂಧಮ ಹಾಕೊಂಬಂದು ಹಾಕಿದ್ದು ಒಂದು ಲೋಡು, ಅದೋಡ್ ಸೇರಿ. ಅದಕ್ಕೆ ಮೇಲೆ ಅವರು ಇಲ್ಲಿಗೆ ಅದಿಗೆ ಅಲ್ಲಿ ಏನೋ ಬೋಧ ಮಾಡಂತ ಅದಂತ ಇವ್ರಂತ ಇವಂತ ಹೋದ್ರು. ಅದಕ್ಕೆ ಮೇಲೆ ನಾವು ಹೋಗಿಲ್ಲ. ಯಾಕಂದ್ರೆ ನಮ್ಮ ಮಿಸ್ಸಾಸಿ ಬಿಡ್ಲ, ಬೇಡಪ್ಪ ಸಾಕು, ನೀ ಅಲ್ಲಿಗೆ ಹೋಗಿ ಇದೋ ಒಂದು ಹೆಚ್ಚಿಗೆ ಮೇಯ್ಬಿಟ್ಟ, 2 ಹೆಣ್ಮಕ್ಳಿದೆ, ನಾವು ಎಲ್ಲಿ ಹೋಗೋದು ಅಂತ ಹೇಳಿದ್ರು. ಅದಕ್ಕೆ ನಿಂತ್ಕೊಂಡು ಆಮೇಲೆ DF ಸಾಹೇಬ್ರು ಕರ್ಕೊಂಡು ಹೋಗಿ ಅಲ್ಲಿಗೆ ದೇವಸ್ಥಾನ ಕಟ್ಟಿದ್ರು. 6 ತಿಂಗಳು ಅವ್ರ ಜೊತೆಲಿದ್ದೆ. ಹೋಗುವ ದುಡ್ಡು ಕೊಡೋರು, ಅಲ್ಲಿಂದ ಕರ್ಕೊಂಬಂದು ಜೀಪ್ ಬಂದು ಕೊಡೋರು ಮಾರ್ಕೆಟಾಯಿಂದ. ಅಲ್ಲಿ ಬಿಟ್ಟು ಅಲ್ಲಿಂದ ಬಂದು ನಾವು 4 ದಿವಸ 5 ದಿವಸ ಮಲ್ಲಿರುವ ಪುನಃ ಕರೆಯುವಾಗ ಕೆಲಸ ಬರುವಾಗ ನಾನು ಅಲ್ಲಿ ಹೋಗಿ ಕೆಲಸ ಮಾಡಿಕೊಂಡಿದ್ದೆ ಸರ್. ಮುತ್ತಲಕ್ಷ್ಮಿ ಎಲೆಕ್ಷನ್ ನಿಂತ್ಕೊಂತಾರೆ. ಹಾ, ಎಲೆಕ್ಷನ್ ನಿಂತ್ಕೊಂಡೆ ನೀವೇನ್ ಮಾಡಿದ್ರಿ? ನಾವೆಲ್ಲ ನಾಳೆ ಇದು ಮಾಡಲ್ಲ ಸರ್. ಉಮೇಶ್ ಅವರು ಅವ್ರ ಲಾಯರ್ಲ, ಅವರು ಅವಾಗ ಈ ಅಮ್ಮ ಜೈಲಿದ್ದಿಲ್ಲ, ಅದಕ್ಕೋಸ್ಕರ ಅವರು ಹೆಲ್ಪ್ ಮಾಡಿದ್ರು. ಏನ್ ಮಾಡಿದ್ರು? ಇದೇ ನನ್ನ ಹತ್ರ ಓಟ್ ಕೇಳಿದ್ರು, ಅವ್ರ ಹತ್ರ ಓಟ್ ಕೇಳಿದ್ರು, ಅವ್ರ ಹತ್ರ ಓಟಿದ್ರು, ನಿಮ್ಮ ಹತ್ರ ಓಟ್ ಕೇಳಿದ್ರು. ಹಾಕಮ್ಮ ಒಳ್ಳವರು ಆಯ್ನ ಕೇಳಿದ್ರು. ಅವ್ರು ಗೆದ್ದಿಲ್ಲ. ವೀರಪ್ಪನ ಮೆಸಾಜಿಗೆ ಎಲೆಕ್ಷನ್ ಕೂಡ ಸಾಹೇಬ್ರು ಬಂದು ಎಲ್ಲ ರೆಡಿ ಮಾಡಿದ್ರು, ಎಲ್ಲ ಮಾತಾಡಿದ್ರು. ವೀರಪ್ಪನ್ ಮೆಸಾಜ್ ಇದು ಎಲೆಕ್ಷನ್ ಇತ್ತುಗಳು ಆವಾಗ ಕೂಡ ಸಾಹೇಬ್ರು ಬಂದು ಎಲ್ಲ ಮಾಡಿದ್ರು. ನಮ್ಮ ಸಾಹೇಬ್ರು ಉಮೇಶ್ ಸಾಹೇಬ್ರು ಆಯ್ತಾ, ಎಲ್ಲ ಮಾಡಿದ್ದಾರೆ. ಎಲ್ಲ ನಮ್ಮ ಊರಿಗೆ ಎಷ್ಟೋ ಉಪಕಾರ ಮಾಡಿದ್ದಾರೆ. ಈಗ ನಂಬಿಕೆ ಬಂದಿದ್ದೀವಿ, ಬಾಪಾ ಅಂತ ಹೇಳಿದ್ರೆ ಬಂದ್ವಿ. ನಮಗೆ ಏನೋ ಒಂದು ಉಪಕಾರ ಮಾಡಿ ಒಳ್ಳೆ ಪಡೆಯಾಗಿ ನಮಗೆ ಏನೋ ಒಂದು ಜೈಲಿದ್ದಕ್ಕೆ 10 ವರ್ಷ ಜೈಲಿದ್ದೀವಿ. ಅದಕ್ಕೆ ಏನೋ ಒಂದು ನಮಗೆ ನಿವಾರಣೆ ನಮ್ಮ ರಾಜಕುಮಾರ್ ಕಿಡ್ನಾಪ್ ಮಾಡುವಾಗ ದುಡ್ಡು ಹೇಳ್ತಿಲ್ಲ, ಅದಕ್ಕೆ ನಾವು ಏನೋ ಒಂದು ಹೆಲ್ಪ್ ಮಾಡಿ ನಮಗೆ ಸಹಾಯ ಮಾಡಿ ನೀವೆಲ್ಲ ಸೇರಿ ನಮಗೆಲ್ಲ. ರಾಜ್ಕುಮಾರ್ ಕಿಡ್ನಾಪ್ ಅಲ್ಲಿ ಬೇಡಿಕೆ ಇಟ್ಟಲ್ಲ, ಅವಾಗ ತಾನೇ ಬಂದಿದ್ದು ಹೊರಗಡೆ. ಹಾ ಹೌದು, ಆ ಡಿಮಾಂಡ್ಲ ನಾವು ಕೇಸ ನಡೆಸಿದ್ದು. ನಾವು ನಡೆಸಿ ನಮಗೆ ಯಾರು ಚಾಚಿ ಇಲ್ಲ, ಸುಳ್ಳು ಸಾಚಿ ಇಲ್ಲ, ಇದು ನಾವು ನಿರಪರಾಧ ಅಂದ್ಬಿಟ್ಟು ನಮಗೆ ರಿಲೀಸ್ ಮಾಡಿಬಿಟ್ರು. ಆಮೇಲೆ ಬಂದು ನಾವು ಬೋಟ್ ಓಡಿಸ್ಕೊಂಡಿದ್ವಿ ಒಗ್ಗರಣೆಗೆಲ್ಲ ದಡದಲ್ಲಿ. ಹಾ, ಆ ಕಡೆಯಿಂದ ಈ ಕಡೆ ಹೌದು, ಟೂರಿಸ್ಟ್ ಏರಿಯಾ, ಟೂರಿಸ್ಟು ಕೆಲಸ. ಅದಕ್ಕೆ ಅಲ್ಲಿಗೆ ಲೈಸೆನ್ಸ್ ಕೊಡಿದ್ರೆ ಅಲ್ಲಿಗೆ ನಾವು ತಪ್ಪು ಓಡಿಸ್ಕೊಂಡಿದ್ದೀವಿ. ಈ ಕಾಸು ಬಂತ ನಿಮಗೆ? ಇನ್ನೂ ಬಂದಿಲ್ಲ. ಅದಕ್ಕೆ ನಾವು ಕೋರ್ಟ್ಲೆ ಕೇಸ್ ಹಾಕಬೇಕು, ನಾವು ನಿರಪರಾಧಿಲ್ಲ, ನಮಗೆ ದುಡ್ಡು ಕೊಡಬೇಕು. ಎಲ್ಲರಿಗೆ ತಡಾನವರಿಗೆಲ್ಲ ಕೊಡ್ತಾರೆ, ನಮಗೆ 10 ವರ್ಷದ್ದಿವಿಲ್ಲ, ನಮಗೆ ದುಡ್ಡು ಬರಬೇಕಂದ್ರೆ ನಾವು ಒಂದು ಕೋರ್ಟ್ಲೆ ನಾವು ಲಾಯರ್ ಹಿಡಿದು ಹಾಕ್ಬೇಕಂದು ಬಂದಿದ್ವಿ. ಏನು ಕೊಡಬೇಕು ಕಾಸು ನಿಮಗೆ? ಯಾಕಂದ್ರೆ ನಾವು ನಿರಪರಾಧ 10 ವರ್ಷ ಇದ್ದೀವಿಲ್ಲ, 10 ವರ್ಷ ಜೈಲಿದ್ದೀವಿಲ್ಲ. ತಡ ಕೇಸನವ್ರಿಗೆ ಅವರಿಗೆ ಒಬ್ಬೊಬ್ಬರಿಗೆ 5 ಲಕ್ಷ 3 ಲಕ್ಷ 2 ಲಕ್ಷ ಕೊಟ್ಟಿದ್ದಾರೆ, ನಮಗೆ ಒಂದು ಕೊಡಲ್ಲ. ನಾವು 10 ವರ್ಷ ಜೈಲಿದ್ದೀವಿಲ್ಲ, ಅದನ್ನ ನಿವಾರಣೆ ಕೇಳ್ತೀವಿ. ನಿಮ್ಮನ್ನು ಯಾವ ಕೇಸಲ್ಲಿ ಹಾಕಿದ್ರು? ಟಾಡಲ್ಲಿ ಹಾಕಿದ್ರ? ಟಾಡ ಅಲ್ಲ, ಅದು 91 ಹಾಕಿದ್ದು. 2000 ನಮಗೆ ರಿಲೀಸ್ ಆಯಿತು. ಯಾವಾಗ ಬರ್ತಂತೆ ಕಾಸು? ಅದು ಯಾವಾಗ ಬರ್ತಾ ಇಲ್ಲ, ಇದ ಮೇಲೆ ಕೋರ್ಟ್ಲ ಹಾಕಿ ನಾವು ಕೇಳಬೇಕು, ಆ ಗೌರ್ಮೆಂಟ್ನ ಕೇಳ್ತೀವಿ. ಯಾರು ನಡೆಸಿರೋದು ಕೇಸ್ ನಿಮ್ಗೀಗ? ಯಾರಂದ್ರೆ ಇದೋ ಒಂದು ಲಾಯರ್, ಉಬ್ಬೇಸಿ ಲಾಯರ್ ತ ಹೇಳ್ತೀವಿ, ಅವರು ಮಾಡಿದ್ರೆ ಮಾಡಿದ್ದು ಹೇಳ್ತಾರೆ, ನೋಡೋಣ ಏನು ಮಾಡ್ತಾರೆ ಗೊತ್ತಿಲ್ಲ. ಎಷ್ಟು ಬರ್ಬೋದು ಅಂದಾಜ್ ಮೇಲೆ? ಅದು ಎಷ್ಟೊಂದು ಗೌರ್ಮೆಂಟ್ ಸರ್, ಗೌರ್ಮೆಂಟ್ ಎಷ್ಟು ಕೊಡುತ್ತಾ ಅಷ್ಟೇ, ನಾವು ಇಷ್ಟು ಕೊಡೋದು ಹೇಳಿಗಾಗಲ್ಲ ಸರ್. ಇದು ನಾವು ಜೈಲಿದ್ದಕ್ಕೆ ಇದು ಜಡ್ಜ್ಮೆಂಟ್ ಕಾಪಿ ನಮಗೆ. ಅದು ಅಪರಾಧ ಬಿಟ್ಟು ಇವರು ಬಡವರು ಇದು ಆಡು ಕುರಿ ಮೇಯ್ಸ್ಕೊಂಡಿದ್ದು ಅಂದ್ಬಿಟ್ಟು ನಮಗೆ ರಿಲೀಸ್ ಮಾಡಿದರು. ಆ ಜಡ್ಜ್ಮೆಂಟ್ ಕಾಪಿ ಇದು. ಈ ಲಾಯರ್ ಹತ್ರ ಕೊಟ್ಟು ನಾವು ಹೋರಾಟ ಮಾಡಬೇಕು.